ಹಾಯ್, ವೆಲ್ಕಮ್ ಟು ಸೃಜು ಚಾನಲ್. ಮುದ್ದು ಸೊಸೆ ಧಾರಾವಾಹಿನಿಂದ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಕಣ್ಮಣಿಯವರು ಕೋಪ ಮಾಡ್ಕೊಂಡಿರೋದ್ರಿಂದ ಶಿವರಾಮೇಗೌಡರು ಮತ್ತು ಮೌನ ಅವರು ಸಮಾಧಾನ ಮಾಡ್ತಾ ಇರ್ತಾರೆ. ಕಣ್ಮಣಿಯವರು ಯಾರು ನನ್ನ ಕೂತ ಮಾತಾಡಬೇಡಿ, ಈಡ್ತಿನ ನಾನು ಹೊರಗಿದ್ದೆ ಅಂತ ಅಂದ್ಬಿಟ್ಟು ನನ್ನ ಮರ್ತೇ ಬಿಟ್ರಿ ಅಲ್ವೇ ನೀವು? ಅಟ್ಟಿನಾಗೆ ಇದಿಷ್ಟೆಲ್ಲ ಆಗೈತೆ, ಆದರೂ ನನ್ನ ಕೂಟ ಒಂದೇ ಒಂದು ಮಾತಾಡಬೇಕು ಅಂತ ಅನ್ನಿಸ್ಲಿಲ್ಲ ಅಲ್ವ ನಿಮಗೆ ಅಂತ ಕೇಳ್ತಾರೆ. ಶಿವರಾಮೇಗೌಡರು ನಾವು ಹೇಳೋ ಪರಿಸ್ಥಿತಿನಾಗೆ ನಾವು ಇರಲಿಲ್ಲ ಕಣವ ಅಂತ ಹೇಳ್ತಾರೆ. ನಾನು ಏನಾರು ಕೇಳಿದ್ರೆ ಒಂದು ನೆಪ ಹುಡಿಕೊಂಡಿರ್ತೀರಿ ಅಲ್ವೇ ಅಂತ ಕಣ್ಮಣಿಯವರು ಹೇಳ್ಬೇಕಾದ್ರೆ ಶಿವರಾಮೇಗೌಡರಿಗೆ ಎದೆನೋ ಬರುತ್ತೆ. ಕಣ್ಮಣಿಯವರು ಮತ್ತೆ ಮೌನ ಅವರು ಗಾಬರಿ ಮಾಡ್ಕೊಂಡು ಅಪ್ಪಯ್ಯ ಏನಾಯ್ತಪ್ಪಯ್ಯ ಅಂತ ಕೂಗ್ತಾ ಇರ್ತಾರೆ. ಶಿವರಾಮೇಗೌಡರು ನನಗೆ ಎದೆನೋ ಕಾಣಿಸ್ಕೊತಾ ಇದೆ ಕಣವ ಅಂತ ಹೇಳ್ತಾರೆ. ಎಲ್ಲಿ ನೋಯ್ತೈತಪ್ಪಯ್ಯ ಅಂತ ಕೇಳಿದಾಗ ಏನಿಲ್ಲ ಸರಿ ಹೋಯ್ತದೆ ಬಿಡವ, ನೀನು ಕೋಪ ಮಾಡ್ಕೊಂಡಿದ್ಯಲ್ಲ ಅದಕ್ಕೆ ನೋಯ್ತೈತೆ ಅಂತ ಹೇಳ್ತಾರೆ. ವಿನಂತಿ ಅವರು ರೂಮ್ನಾಗೆ ಕೂತಿರ್ತಾರೆ. ಸಾವಿತ್ರಿ ಅವರು ಬಂದು ಸಾವಿತ್ರಿ ಅವರು ನಿನಗೆ ಒಂದು ಚೂರಾದ್ರೂ ಭಯ ಅನ್ನೋದಿದತೆ ಅಂತ ವಿನಂತಿ ಅವ್ರನ್ನ ಕೇಳ್ತಾರೆ. ಯಾಕವ್ವ ನಾನೇನವ ಮಾಡಿದೆ ಅಂತ ಅಂದಾಗ ಆ 3 ಅಡಿ ಬಂದು ಮನೆನಾಗೆ ಕೂತವಳೆ, ನಿನಗೆ ಏನು ಅನ್ನಿಸ್ತಿಲ್ವೇ ನಿನಗೆ ಅಂತ ಕೇಳ್ತಾರೆ. ಸರಿ ಕಣವ್ವ, ಈಗ ನಾನು ಏನವ ಮಾಡೋಕ್ಕದತ್ತು ಅಂತ ಕೇಳಿದಾಗ ಕಣ್ಮಣಿನುವೆ ನೀನುವೆ ಸೇರಿಕೊಂಡು ಏನಾದರೂ ಮಾಡಿ ಅವಳನ್ನ ಹೊರ್ಗಡೆಗೆ ಹಾಕ್ರಿ ಅಂತ ಹೇಳ್ತಾರೆ. ಸರಿ ಹಂಗಾದ್ರೆ ಇವಾಗ ಕಣ್ಮಣಿನ ನಾನು ಬುಟ್ಟಿಗೆ ಹಾಕಬೇಕಲ್ವೇ? ಸರಿ ಆಯಿತು ಬಿಡು ಅಂತ ಹೇಳ್ತಾರೆ. ಶಿವರಾಮೇಗೌಡರು ಯೋಚನೆ ಮಾಡ್ತಾ ಕೂತಿರ್ತಾರೆ. ಕಣ್ಮಣಿ ಅಪ್ಪಯ್ಯ ನೀನೇನು ಯೋಚನೆ ಮಾಡಬೇಡ ಕಣಪ್ಪಯ್ಯ, ನಾನು ಬಂದೀವ್ನಿ. ಅವಳು ನಿಮ್ಮನ್ನೆಲ್ಲ ಏಟೊಂದೆಲ್ಲ ಹಿಂಸೆ ಕೊಟ್ಟವಳೆ ಅಲ್ವೇ, ನಮ್ಮ ಅಣ್ಣ ಎಷ್ಟು ಯಪಾಟಿ ಕಷ್ಟಪಟ್ಟವನೇ ಅಲ್ವೇ, ಅದಕ್ಕೆಲ್ಲ ನಾನು ಸರಿಯಾಗಿ ಉತ್ತರ ಕೊಡ್ತೀನಿ ಕಣಪ್ಪಯ್ಯ ಅಂತ ಹೇಳ್ತಾರೆ. ಸಾವಿತ್ರಿಯವರು ಲೋ ಭದ್ರ, ನೀನು ಯೋನೇ ಆದ್ರೂ ನೀನು ಅಲ್ಲಿಗೆ ಹೋಗ್ಬೇಡ ಕನ್ಲ, ಅವಳು ಏನಾರು ಮಾಡಲಿ ನೀನಂತೂ ಔಟ್ ಹೌಸ್ನಾಗೆ ಹೋಗ್ಬೇಡ ಅಂತ ಹೇಳ್ತಾರೆ. ಈಶ್ವರಿಯವರು ಉಂಕನ ಬದಲ ನೀನು ಬಗ್ದಷ್ಟು ಅವಳು ಬಗ್ಗಿಸ್ತಾಳೆ, ನಿನ್ನ ಮನಸ್ಸಿಗೆ ಹೆಂಗೆ ಅನಿಸುತ್ತೆ ಅದನ್ನು ಮಾಡಪ್ಪ ನೀನು, ನಿಮ್ಮ ಬೆಂಬಲಕ್ಕೆ ನಾವು ಇರ್ತೀವಿ ಅಂತ ಈಶ್ವರಿಯವರು ಹೇಳ್ತಾರೆ. ಅಷ್ಟರಲ್ಲಿ ಮತ್ತೆ ಪೊಲೀಸ್ನವರು ಲಾಯರ್ ಅವರು ಬರ್ತಾರೆ. ಶಿವರಾಮೇಗೌಡರು ನೀವೇನಿಲ್ಲಿ ಬಂದಿರೋದು ಅಂತ ಕೇಳೋದಕ್ಕೆ ವಿದ್ಯಾ ಅವರು ಔಟ್ ಹೌಸ್ನಾಗ ಅವರಂತೆ, ಅದನ್ನೇ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ. ಗೋವಿಂದೇಗೌಡರು ನಾವೇನು ಅವಳನ್ನ ಔಟ್ ಹೌಸ್ನಾಗೆ ಇರಿ ಅಂತ ಹೇಳಿಲ್ಲ ಮೇಡಮ್, ಅವರೇ ಹೋಗಿರೋದು ಅಂತ ಹೇಳ್ತಾರೆ. ಲಾಯರ್ ಅವರು ಹೌದು ಅದು ನನಗೆ ಗೊತ್ತು, ಆದರೆ ನಾನು ಬಂದಿರೋ ವಿಚಾರನೇ ಬೇರೆ. ಭದ್ರಾ ಅವರು ನಾನು ನಿನ್ನ ಜೊತೆಗೆ ಬಾಳಲ್ಲ ಅಂತ ಹೇಳಿದ್ರಂತಲ್ಲ, ಅದಕ್ಕೆ ನಾನು ಬಂದಿರೋದು ಅಂತ ಹೇಳ್ತಾರೆ. ಶಿವರಾಮೇಗೌಡರು ಈ ಮನೆನಾಗೆ ನ್ಯಾಯ ನೀತಿ ಅನ್ನೋದನ್ನ ಇನ್ನೂ ಉಳಿಸ್ಕೊಂಡಿವಿ ಮೇಡಮ್, ನನ್ನ ಮಗ ಈ 6 ತಿಂಗಳು ಔಟ್ ಹೌಸ್ನಾಗೆ ಇರ್ತಾನೆ ಅಂತ ಹೇಳ್ತಾರೆ. ಲಾಯರ್ ಅವರು ಸರಿಯಾಗಿರ ನಾನು ಬಂದ ಕೆಲಸ ಮುಗೀತು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಸಾವಿತ್ರಿ ಅವರು ಏನಣ್ಣಯ್ಯ ನೀನು ಹಿಂಗೆ ಹೇಳ್ತಿದೀಯಲ್ಲ ಅಂತ ಕೇಳಿದಾಗ ಅಜ್ಜಮ್ಮ ಅವರು ಸುಮ್ಮನೆ ನಿಂತ್ಕಳೆ, ಏನೇ ನಿಂದು ಮಾತು, ಲಾಯರ್ ಅವರು ಬಂದು ಹೇಳ್ತಿಲ್ವೇ ಕೋರ್ಟಲ್ಲಿ ತೀರ್ಮಾನ ಆಗದೆ 6 ತಿಂಗಳು ಜೊತೆನಾಗೆ ಇರಬೇಕು ಅಂತ, ಕುತ್ಕೋ ಸುಮ್ಮನೆ ಅಂತ ಬೈತಾರೆ. ಶಿವರಾಮೇಗೌಡರು ಮುಂದೆ ಇವಾಗ ಇನ್ಯಾರು ಮಾತಾಡಬೇಡಿ, ಭದ್ರಾ ಹೋಗಿ ನೀನು ಔಟ್ ಹೌಸ್ನಾಗೆ 6 ತಿಂಗಳು ಇರು ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ಭದ್ರಾ ರೂಮ್ನಲ್ಲಿ ಕೂತಿರ್ಬೇಕಾದ್ರೆ ಈಶ್ವರಿಯವರು ಮತ್ತು ಸಾವಿತ್ರಿ, ಚಿತ್ರ, ವಿನಂತಿ ಅವರೆಲ್ಲರೂ ಹೋಗ್ತಾರೆ. ಸಾವಿತ್ರಿ ಅವರು ನೋಡ್ಭದ್ರಾ ಅಣ್ಣ ಹೇಳಿದ್ರು ಅಂತ ಅಂದ್ಬಿಟ್ಟು ನೀನು ಹೋಗಕ್ಕೆ ಹೋಗ್ಬೇಡ, ಅವಳು ಏನಾರ ಮಾಡ್ಕಲಿ ನೀನಂತೂ ಹೋಗ್ಬೇಡ ಕನ್ಲ ಅಂತ ಹೇಳ್ತಾರೆ. ಅಪ್ಪಯ್ಯನೇ ಹೋಗು ಅಂತಂದಮೇಲೆ ನಾನೇನವ ಮಾಡೋಕ್ಕಾಯ್ತದೆ, ಇವಾಗ ನೀನು ಹೋಗ್ಲೇಬೇಕಾದ ಸಂದರ್ಭ ಐತೆ ಕನ್ಲ ಅಂತ ಈಶ್ವರಿಯವ್ರು ಹೇಳ್ತಾರೆ. ವಿನಂತಿ ಅವರು ಈಗ ದಾರಿಯೆಲ್ಲ ಮುಚ್ಚೋಗದೆ ಕಣ್ಮಮ್ಮ, ಈಗ ಏನುವೇ ಮಾಡೋದಕ್ಕಾಗೋದಿಲ್ಲ, ಹೋಗಿ ನೀನು ಇರಲೇಬೇಕು, ಆದರೆ ನೀನು ಅವಳ ಜೊತೆಗೆ ಚೆನ್ನಾಗಿರು ಅಂತ ಹೇಳ್ತಿಲ್ಲಮ್ಮಮ್ಮ, ಈ 6 ತಿಂಗಳು ಯಾವನಕ್ಕಾದ್ರೂ ನಾವು ಈ ಮನೆಗೆ ಬಂದ್ಬಿಟ್ನೋ ಅಂತ ಅನ್ಬೇಕು, ಆ ಥರ ನೀನು ನರ್ಕ ಕೊಡು ಅಂತ ವಿನಂತಿ ಅವ್ರು ಹೇಳ್ಕೊಡ್ತಾರೆ. ಭದ್ರಾ ಅವರು ಹಂಗೆ ಮಾಡ್ತೀನಿ, ಅವಳಿಗೆ ಹೆಂಗೆ ನರ್ಕ ಕೊಡ್ತೀನಿ ಅಂತಂದರೆ ಅವಳು ಏನು ಕಾರು ಇಲ್ಲಿಗೆ ಬಂದುವೋ ಅಂತ ಅನ್ಬೇಕು, ಆ ಥರ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ವಿದ್ಯಾ ಅವರು ಔಟ್ ಹೌಸ್ನಾಗೆ ಓದ್ತಾ ಇರಬೇಕಾದ್ರೆ ಭದ್ರಾ ಅವರು ಹೋಗಿ ಬಾಗಿಲು ಕೊಡ್ತಾರೆ. ವಿದ್ಯಾ ಅವರು ಯಾರು ಅಂತ ಕೂಗಿದ್ರು ಮಾತಾಡಲ್ಲ, ಎಷ್ಟು ಬಾಗಿಲು ಕುಟ್ಟಿದ್ರೂ ಮಾತಾಡ್ತಾ ಇಲ್ವಲ್ಲ ಅಂತ ಭದ್ರಾ ಅವರು ಬೈಕೋತಾ ಇರಬೇಕಾದ್ರೆ ವಿದ್ಯಾ ಅವರು ಬಂದು ಬಾಗಿಲು ತೆಗಿತಾರೆ. ನಿಮ್ಗೇನು ಬಾಯಿಲ್ವೇ, ಮಾತಾಡೋಕ್ಕಾಗಲ್ವೇ, ಯಾರು ಅಂತ ಕೇಳ್ತಾ ಇದ್ರು ಸುಮ್ಮನೆ ಗಡ್ಗಂಬ ಕಂಡಂಗೆ ನಿಂತಿದ್ರಲ್ಲ ಅಂತ ಕೇಳ್ತಾರೆ. ಏನೋ ನೀನು ಮಾತಾಡೋದ ತಕ್ಷಣ ನಾನು ಮಾತಾಡಬೇಕೆ, ಭದ್ರಾ ಅಂದರೆ ಏನು ಅಂತ ತಿಳ್ಕೊಬಿಟ್ಟಿದ್ದೀನಿ ನೀನು,
ನಾನು ಬರ್ತೀನಿ ಅಂತ ಗೊತ್ತಿದ್ರು ನೀನು ತಾಳ ಹಾಕ ಕೂತಿದೀಯಲ್ಲ, ಎಷ್ಟಿರಬೇಕು ನಿಂಗೆ ಅಂತ ಹೇಳ್ತಾರೆ. ವಿದ್ಯಾ ಅವರು ನೀವೇ ತಾನೇ ಬರಲ್ಲ ಅಂತಂದಿದ್ದು, ಅದಕ್ಕೆ ನಾನು ತಾಳ ಹಾಕೊಂಡಿದ್ದೆ, ತಪ್ಪೇ ಅದು ಅಂತ ಕೇಳ್ತಾರೆ. ಮಂತ್ಯಕ್ಕೆ ನೀನು ಕೋರ್ಟ್ಗೆ ಹೋಗಿ ಗಂಡ ಬೇಕು ಅಂತ ಹೇಳಿದ್ದು? ನನಗೆ ಗಂಡ ಬೇಕು ಅಂತ ಕೇಳಲ್ಲ, ನನ್ನ ಮಗುಗೆ ಅಪ್ಪ ಬೇಕು ಅಂತ ಕೇಳಿದ್ದು ಅಂತ ವಿದ್ಯಾ ಅವ್ರು ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.